ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ಇದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ನ ಯೂನಿಟ್ 3 ಅಥವಾ ಟಾಪಿಕ್ 3 ರೇಷಿಯೋ ಮೇಲೆ ಇವತ್ತು ಸ್ವಲ್ಪ ಅಭ್ಯಾಸ ಮಾಡೋಣ್ರಿ. ರೇಷಿಯೋ ಅಂದ್ರೆ ಏನು? ಮೀನಿಂಗ್ ಆಫ್ ರೇಷಿಯೋ. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗೆ 2022 KUD 2 ಮಾರ್ಕ್ಸಿಗೆ ಕೇಳಂತ ಕ್ವಶನ್. ಸೊ ರೇಷಿಯೋ ಏನಪ್ಪಾ ಅಂತಂದ್ರೆ the relation between two quantities of a same kind in the sense, for example profit irbodu, for example loss irbodu, for example properties sharing irbodu, for example anything same kind expressed as a number of times. For example 1:1 ಇರಬಹುದು, ಫಾರ್ ಎಕ್ಸಾಂಪಲ್ 2:1 ಇರಬಹುದು, ಫಾರ್ ಎಕ್ಸಾಂಪಲ್ 3:1 ಇರಬಹುದು, ಎಟ್ಸೆಟ್ರಾ. ನಂಬರ್ ಆಫ್ ಟೈಮ್ಸ್ one quantity is greater or less than ಒಂದಕ್ಕಿಂತ ಒಂದು ಹೆಚ್ಚಿರಬಹುದು ಅಥವಾ ಕಡಿಮೆ ಏನಾದರೂ ಇರಬಹುದು. less than the other quantity is called ratio. Okay, the relation between two quantities ಎರಡು ಇರ್ತಾರೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಇರ್ಬೋದು, ಅಥವಾ ಎಕ್ಸ್ ಮತ್ತು ವೈ ಇರ್ಬೋದು, ಇಬ್ಬರು ಜನ ಪಾರ್ಟ್ನರ್ಸ್ ಇರ್ಬೋದು, ಇಬ್ಬರು ಜನ ಬ್ರದರ್ಸ್ ಇರ್ಬೋದು, ಇಬ್ಬರು ಜನ ಎನಿಥಿಂಗ್, ಇಬ್ಬರು ಜನ two quantities. The relation between two quantities of a same kind expressed as a number of times. ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಶಿಪ್ ಅಲ್ಲಿ ನೋಡ್ಬೋದು ನಾವು, ಇಬ್ರು ಏನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಬಂದಂತ ಲಾಭನ 1:1 ಶೇರ್ ಮಾಡ್ಕೋತಾರೆ. ಪ್ರಾಫಿಟ್ ಇಟ್ ಇಸ್ ಸೇಮ್ ಕೈಂಡ್, ಅಥವಾ ಲಾಸ್ ಇಟ್ ಇಸ್ ದ ಸೇಮ್ ಕೈಂಡ್, ಅಥವಾ ಪ್ರಾಪರ್ಟಿ ಇಟ್ ಇಸ್ ಸೇಮ್ ಕೈಂಡ್. ವಾಟ್ ದ ರಿಲೇಷನ್ ಬಿಟ್ವೀನ್ ಟೂ ಕ್ವಾಂಟಿಟೀಸ್ ಆಫ್ ಅ ಸೇಮ್ ಕೈಂಡ್, ಟೂ ಕ್ವಾಂಟಿಟೀಸ್ ಇನ್ ದ ಸೆನ್ಸ್ 1:1, 1:2, two quantities same kind expressed as a number of times. A number of times ಗುರುತಿಸ್ತೀವಿ ನಾವು. one quantity is greater than or less than other quantity is called ratio ಅಂತ ಕರಿತೀವಿ. ಓಕೆ, ಇದರಲ್ಲಿ ಬರ್ತಕ್ಕಂಥ ಟರ್ಮ್ಸ್ antecedent ಮತ್ತು consequent ಅಂತ ಕರಿತೀವಿ. antecedent, the relation between two quantities A and B. ಇಲ್ಲಿ ಫಾರ್ ಎಕ್ಸಾಂಪಲ್ A and B ತಗೊಂಡಿದ್ದೀನಿ, ಇಸ್ ಎಕ್ಸ್ಪ್ರೆಸ್ಡ್ A is to B ಅಂತ ಕರಿತೀವಿ. The first quantity A is called antecedent. The first quantity ಇಲ್ಲಿ A ನ antecedent ಅಂತ ಗುರುತಿಸಿದ್ರೆ, ಅದು another quantity B ನ ನಾವು consequent ಅಂತ ಕರಿತೀವಿ. ಇದು A antecedent, B consequent ಅಂತ ಕರಿತೇವೆ. ಓಕೆ, ದಿಸ್ ಇಸ್ ಅ ಸಿಂಪಲ್ ಮೀನಿಂಗ್ ಆಫ್ ರೇಷಿಯೋ. ಈಗ ನಾವು ಸಿಂಪಲ್ ಪ್ರಾಬ್ಲಮ್ಸ್ ಕಡೆ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, 2022 KUD 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ಇದು ನಿಮ್ಮ ಸೀನಿಯರ್ಸ್ಗಳಿಗೆ. ಡಿವೈಡ್ ₹6,000 ಅಮಂಗ್ A, B and C ಇನ್ ದ ರೇಷಿಯೋ ಆಫ್ 3:1:2 ಅಂತ ಕೇಳಿದಾನೆ. ಅಂದ್ರೆ ₹6,000 ಇಲ್ಲಿ ಲಾಭ ಇರ್ಬೋದು, ಇವ್ರು 3 ಜನ ಪಾರ್ಟ್ನರ್ಸ್ ಇರ್ಬೋದು. ಆ ಲಾಭನ 3 ಜನ ಪಾರ್ಟ್ನರ್ಸಿಗೆ 3:1:2 ಅಥವಾ 3:1:2 ಹಂಚಿಕೆ ಮಾಡ್ರಿ ಅನ್ನತ್ತಾರೆ ಅವರು. ಓಕೆ, ಸೊ ಇಲ್ಲಿ ಇದು ಸೇಮ್ ಕೈಂಡ್. ₹6,000 ಅನ್ನೋದು ಪ್ರಾಫಿಟ್ ಅನ್ನೋದು ಒಂದು ಸೇಮ್ ಕೈಂಡ್ ರೀ. ಇದನ್ನು ನಾವು 3:1:2 ಎಕ್ಸ್ಪ್ರೆಸ್ಡ್ ನಂಬರ್ ಆಫ್ ಟೈಮ್ಸ್, ಈ ನಂಬರ್ ಆಫ್ ಟೈಮ್ಸ್ ಕೊಡಾತೀವಿ. ಇಲ್ಲಿ ಇವ್ರು 3 ಕೊಟ್ರೆ ಇವ್ಗೆ 1 ಕೊಡಾಕತ್ತೀವಿ, ಇವ್ಗೆ 2 ಕೊಡಾಕತ್ತೀವಿ. ಸೊ ಇದನ್ನ ರೇಷಿಯೋ ಅಂತ ಕರಿತೀವಿ. ಬರೀ ನೋಡೋಣ, ಶೇರ್ ಮಾಡೋಣ. ಸೊ ಸೊಲ್ಯೂಷನ್ ರೇಷಿಯೋ ಆಫ್ A is to B is to C is equal to
3:1:2 ಆರ್ ಇದನ್ನ ಹೆಂಗು ಬರಿಬೋದಾ 3 ಪ್ಲಸ್ 1 4 ಪ್ಲಸ್ 2 6 3 ಪ್ಲಸ್ 1 4 4 ಪ್ಲಸ್ 2 6 3/6 1/6 2/6 ಈ ತರ ಬೇಕಾದ್ರೆ ಬರಿಬೋದು. ಸೊ ಟೋಟಲ್ ಪ್ರಾಫಿಟ್ ಎಷ್ಟದ್ರಿ ಟೋಟಲ್ ಪ್ರಾಫಿಟ್ ಎಷ್ಟದರಿ ₹6,000 ಅದು ಪ್ರಾಫಿಟ್ ಆದ್ರೂ ಇರ್ಬೋದು ಆರ್ ಎನಿಥಿಂಗ್. ಈಗ ನೋಡ್ರಿ ಈಗ ಶೇರ್ ಮಾಡಬೇಕು 3 ಮಂದಿ ನಡಕ್ಕೆ ದ ಏಜ್ ಶೇರ್ is equal to 6,000 into 3 divided by 6. ಅದೇ ರೀತಿ ಬೀಸ್ ಶೇರ್ is equal to 6,000 into 1/6. Next C's share is equal to 6,000 into 2/6. ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ರಿ 6,000 into 3 divided by 6 ಮಾಡಿದ್ರೆ ಕ್ಯಾಲ್ಕುಲೇಟರ್ ಮಾಡ್ಬೋದ್ರಿ. ಅದು 6,000 into 3 divided by 6 ಮಾಡಿದ್ರೆ ಒಂದೇದು ಎಷ್ಟು ಬರುತ್ತೆ 3,000. 6,000 into 3 divided by 6 ಮಾಡಿದ್ರೆ 3,000. ಎರಡನೇದು 6,000 into 1 divided by 6 ಮಾಡಿದ್ರೆ 1,000. ಮೂರನೇದು 6,000 into 2 divided by 6 ಮಾಡಿದ್ರೆ 2,000. ಸೊ ದೇರ್ ಫಾರ್ ಎದ್ ಶೇರ್ 3,000 ರೂಪಾಯಿ ಬಂತು, ಬಿದ್ ಶೇರು 1,000 ರೂಪಾಯಿ ಬಂತು, ಸಿದ್ ಶೇರು 2,000 ರೂಪಾಯಿ ಬಂತು. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರ್ರಿ ಫೈನಲ್ ಎಕ್ಸಾಮಿಗೆ. ಇದು 2022ನೇ ಇಸ್ವಿಗೆ ಕೊಟ್ಟಂತ ಕ್ವಶನ್. ಥ್ಯಾಂಕ್ ಯು. ಹಲೋ ಸ್ಟೂಡೆಂಟ್ಸ್, 2014ಕ್ಕೆ ಕೇಳಂತ ಕ್ವಶನ್ KUD 2 ಮಾರ್ಕ್ಸಿಗೆ. ಇಫ್ A:B 3:2 ಅದ ಅಂಡ್ B:C 4:3 ಅದ, ಫೈಂಡ್ A:B:C ಕೇಳಿದ್ರಲ್ಲಿ. ಇಲ್ಲಿ ಇರೋರು 3 ಜನ A, B, C. ಬಟ್ ಅದರಲ್ಲಿ ಯಾವ ತರ ಇದು ಮಾಡಿದ್ದಾರೆ ಇವರು A:B ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ, B:C ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಈ ಎರಡು ಕೇಸ್ನಲ್ಲಿ ಬಿ ಇಲ್ಲೂ ಇದ್ದಾನೆ, ಬಿ ಇಲ್ಲೂ ಇದ್ದಾನೆ, ಹೌದಾ? ಇರೋರು 3 ಜನ A, B, C. ಸೊ A:B 1 ರೇಷಿಯೋ ಕೊಟ್ಟಿದ್ದಾನೆ, B:C 1 ರೇಷಿಯೋ ಕೊಟ್ಟಿದ್ದಾನೆ. ಸೊ ಇನ್ ಮೊದಲು ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಸೊಲ್ಯೂಷನ್ ಸೊ ರೇಷಿಯೋ ಆಫ್ A:B 3:2 ಅದ and ratio of B:C 4:3 ಇದ್ದಾರೆ, 4:3 ಅದ. ಸೊ ಈಗ ಎರಡು ಕೇಸ್ನಲ್ಲಿ ಬಿ ಕಾಮನ್ ಇದ್ದಾನೆ. ಸೊ ಇಲ್ಲಿ ಫಸ್ಟ್ ರೇಷಿಯೋನ 3:2ನ ಇಲ್ಲಿ ಬಿದ್ ಕಾಮನ್ ರೇಷಿಯೋ ಏನದ ರೀ 4 ಅದ. ಸೊ 4. ಅದೇ ರೀತಿ ಸೆಕೆಂಡ್ ರೇಷಿಯೋ ಅಲ್ಲಿ ಬಿ ಕಾಮನ್ ಅದ 4:3 ಅದ, ಇಲ್ಲಿ ಬಿ ರೇಷಿಯೋ ಏನದ್ರಿ 2 ಅದ. ಸೊ ಈ 2ನ ಇನ್ನೊಮ್ಮೆ A:B ಇಲ್ಲೂ ಬಿ ಕಾಮನ್ ಅದ, ಇಲ್ಲೂ ಬಿ ಕಾಮನ್ ಇದಾನ. ಇಲ್ಲಿ ಫಸ್ಟ್ ರೇಷಿಯೋ 3:2ನ ಇಲ್ಲಿ ಬಿ ರೇಷಿಯೋ ಏನದ 4 ಅದ. ಈ 4 ಇಲ್ಲಿ ಬರ್ಕೋರಿ, ಈ 4ರಲ್ಲಿ ಗುಣಿಸ್ಬೇಕು, ಇಂಟು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದೇ ರೀತಿ ಇಲ್ಲಿ ಸೆಕೆಂಡ್ ರೇಷಿಯೋ 4:3ನ ಇಲ್ಲಿ ಬಿ ಕಾಮನ್ ರೇಷಿಯೋ ಏನದ ರೀ 2 ಅದ. ಆ 2ಲೇ ನಾವು ಗುಣಿಸ್ಬೇಕು, ಇಂಟು ಮಾಡ್ಬೇಕ್ರಿ. ಸೊ ಇಲ್ಲಿ ನೋಡ್ರಿ, ದ ಫಸ್ಟ್ ರೇಷಿಯೋ ಅಂದ್ರೆ 3:2ನ ದ ಫಸ್ಟ್ ರೇಷಿಯೋ ಈಸ್ multiplied by 4. That is B's share. ಇಲ್ಲಿ ಬಿ ಶೇರ್ ಅದಲ್ಲ, ಬಿ ಶೇರ್ಲೆ. And the second ratio multiplied by 2, that is B's share.
ಯಾಕಂದ್ರೆ ಬಿ ಎರಡರಲ್ಲೂ ಕಾಮನ್ ಇದ್ದಾನೆ. ಸೊ ಅವನ್ ನಂಬರ್ ಆಫ್ ಶೇರ್ ಅನ್ನ ತಗೊಂಡ ಎರಡು ಇಂಟು ಮಾಡ್ಬೇಕ್ರಿ. ಸೊ ಇಲ್ಲಿ ಬಿದ್ 4 ಇದೆ, 4 ಇಲ್ಲಿ ತಗೋರಿ. ಇಲ್ಲಿ ಬಿದ್ 2 ಇದೆ, 2 ಇಲ್ಲಿ ತಗೋರಿ. ಸೊ we get the following. The following 4 ಮೂರ್ಲೆ 4 into 3. So ratio of is to b is equal to 4 into 3 12. ಅದೇ ರೀತಿ 4 into 2 8 and ratio of b is to c 2 into 4 8 2 into 3 6. Therefore ratio of a is to b is to c is equal to 12 is to 8 is to 6. ಯಾಕಂದ್ರೆ 8 ಇಲ್ಲೂ ಸೇಮ್ ಬಂತು, ಇಲ್ಲೂ ಸೇಮ್ ಬಂತು. ಸೊ 8 ಅನ್ನ ಡಬಲ್ ಸಲ ಬರೋ ಅವಶ್ಯಕತೆ ಇಲ್ಲ. ಸೊ ಬಿ ನಾವು ಬಿದ್ ಶೇರ್ ಅನ್ನ ಸೇಮ್ ಮಾಡ್ಕೊಳಕ ಈ ತರ ಮಾಡ್ಕೊಂಡಿದ್ದು. ಯಾಕಂದ್ರೆ ಇದು 8 ಬಂತು, ಇದು 8 ಬಂತು. ಸೊ ಈಗ 8 ಡಬಲ್ ಸಲ 2 ಸಲ ಬರೋ ಅವಶ್ಯಕತೆ ಇಲ್ಲ. ಸೊ 12 is to 8 is to 6 ಬಂತು. ಎ ಬಿ ಸಿ ರೇಷಿಯೋ. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ಬರೀಬಹುದು. ಸಿಂಪ್ಲಿಫೈ ಮಾಡ್ಕೋಬಹುದು ಅಂದ್ರೆ 2 ಮಗ್ಗಿಲೆ ಹೋಗುತ್ತಾ, 2 1 2 3 2 1 2 4 2 1 2 6. ಸೊ 6 ಅನುಪಾತ 4 ಅನುಪಾತ 3. ಅಥವಾ ಇದನ್ನು ಹಿಂಗೂ ಬರೀಬೋದಾ? ಸೊ 6 ಡಿವೈಡೆಡ್ ಬೈ 6 4 10 10 ಪ್ಲಸ್ 10 3 13 6 ಡಿವೈಡೆಡ್ ಬೈ 13 4 ಡಿವೈಡೆಡ್ ಬೈ 13 3 ಡಿವೈಡೆಡ್ ಬೈ 13. ಇಷ್ಟು ಮಾಡಿದ್ರೆ ನಿಮ್ದು 2 ಮಾರ್ಕ್ಸ್ ಲೆಕ್ಕ ಮುಗೀತು. ಇದು ನಿಮಗೆ 2014 KUD 2 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ನಿಮ್ಮ ಸೀನಿಯರ್ಸ್ಗಳಿಗೆ. ಇಷ್ಟು ಮಾಡಿದ್ರೆ ನಿಮ್ದು 2 ಮಾರ್ಕ್ಸ್ ಕೊಡ್ತಾರೆ. ನೋಡಿ ಸ್ಟೂಡೆಂಟ್ಸ್, ಇದು 3ನೇ ಕ್ವಶನ್ ರೇಷಿಯೋದಲ್ಲಿ. ಈ ಕ್ವಶನ್ ನಿಮಗೆ 2015 KUD 7 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ರೀ. ದ ವ್ಯಾಲ್ಯೂ ಆಫ್ a land divided among A and B in the ratio of 4:5. ಅದೇ ರೀತಿ B and C in the ratio of 9:16. If the value of the land is 96,600, find the share of each ಅಂತ ಕೇಳಿದಾನೆ. ಇಲ್ಲಿ ಅವಾಗಲೇ ಲೆಕ್ಕ ಮಾಡಿದ್ರಲ್ಲ, ಸೇಮ್ ಅದೇ ತರ ಇದೆ. ಬಂದಂತ ರೇಷಿಯೋನ ಆ ರೇಷಿಯೋ ಮೇಲೆ ಆ ಪ್ರಾಪರ್ಟಿನ ಶೇರ್ ಮಾಡಿಬಿಟ್ರೆ ಮುಗೀತು. ಸೊ ಇಲ್ಲಿ ಸೊಲ್ಯೂಷನ್ given information the ratio of A and E is to B ಎಷ್ಟಿದೆ? 4:5. the ratio of B is to C 9:16. ಸೊ ಇಲ್ಲಿ ಎರಡು ಕಾಮನ್, ಬಿ ಕಾಮನ್ ಇದಾನ್ರಿ. ಇಲ್ಲಿ ಬಿ ಕಾಮನ್ ಇದಾನ. ಸೊ ಇಲ್ಲಿ ಬಿದ ವ್ಯಾಲ್ಯೂ 5 ಅದ, ಆ 5ಅನ್ನ ಇಲ್ಲಿ ತಗೋರಿ. ಇಲ್ಲಿ ಬಿದ ವ್ಯಾಲ್ಯೂ 9 ಅದ, ಆ 9 ಅನ್ನ ಇಲ್ಲಿ ತಗೋರಿ. ಸೊ in this case B is common in both ratio. So the first ratio is 4:5 is multiplied by 9, and the second ratio is multiplied by 5. So we get so the ratio of then A is to B is equal to 9 into 4 9 4
36 ಇಷ್ಟು 9 45. ಅದೇ ರೀತಿ ಸೆಕೆಂಡ್ ರೇಷಿಯೋ ಬಿ ಇಷ್ಟು ಸಿ 5 9 45, 5 16 80. So therefore A is to B is to C is equal to 36 is to 45 is to 80. ಹೌದಾ 36 is to 45 is to 80. ಇದು ಸಮಸಂಖ್ಯೆನೂ ಅದ ಪ್ಲಸ್ ಬೆಸ ಸಂಖ್ಯೆನೂ ಅದ ರೀ. 36 80 ಸಮಸಂಖ್ಯೆ, 45 ಬೆಸ ಸಂಖ್ಯೆ, ಒಂದೇ ಮಗ್ಗಿಯಲ್ಲಿ ಕಟ್ತಾ ಹೋಗಲ್ಲ. ಸೊ ನಾವು ಇದನ್ನ ರೇಷಿಯೋ ಬರಿಬೋದಾ? 36 ಡಿವೈಡೆಡ್ ಬೈ 36 ಪ್ಲಸ್ 45, 36 ಪ್ಲಸ್ 45 ಪ್ಲಸ್ 80 ಮಾಡಿದ್ರೆ 161 ಆಗುತ್ತೆ. 161. ಸೊ 45 ಡಿವೈಡೆಡ್ ಬೈ 161. ಸೊ 80 ಡಿವೈಡೆಡ್ ಬೈ 161. ಸೊ ಈಗ ಬಂದಂತ ರೇಷಿಯೋನ ತಗೊಂಡು ಆ ಪ್ರಾಪರ್ಟಿನ ಶೇರ್ ಮಾಡ್ಬಿಟ್ರೆ ಮುಗೀತು. ದ ಪ್ರಾಪರ್ಟಿ ವ್ಯಾಲ್ಯೂ is rupees 96,600. So is share 96,600 into 36 divided by 161. B is share 96,600 into 45 divided by 161. C's share 96,600 into 80 divided by 161 is equal to. So 96,600 into 36 divided by 161 ಮಾಡ್ರಿ, ನಮಗೆ ಎಷ್ಟು ಬರ್ತರಿ? 21,600 ಬರುತ್ತೆ. ನೆಕ್ಸ್ಟ್ 96,600 into 45 divided by 161 ಮಾಡಿದ್ರೆ 27,000 ಬರ್ತರಿ. ನೆಕ್ಸ್ಟ್ 96,600 into 80 divided by 161 ಮಾಡಿದ್ರೆ ನಮ್ಗೆ 48,000 ಬರ್ತರಿ. 48,000. ಸೊ ಇದಿಷ್ಟು ಮಾಡಿದ್ರೆ ನಿಮ್ಗೆ 7 ಮಾರ್ಕ್ಸ್ ಕೊಡ್ತಾರೆ ರೇಷಿಯೋದಲ್ಲಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಗಿವನ್ ರೇಷಿಯೋ A is to B 4 is to 5 ಇತ್ತು, ಇಲ್ಲಿ B is to C 9 is to 16 ಇತ್ತು. ಈ ಎರಡೂ ಕೇಸ್ನಲ್ಲಿ ಬಿ ಕಾಮನ್ ಇರೋ ಕಾರಣಕ್ಕೆ ಬಿ ದ ಅಮೌಂಟ್ ಅನ್ನ ಇಲ್ಲಿ ಬರದೆ 2 ರೇಷಿಯೋಗೆ, ಇಲ್ಲಿರುವಂತ ಬಿ ಅಮೌಂಟ್ ಅನ್ನ ಇಲ್ಲಿ 1 ರೇಷಿಯೋ ಬರದೆ ಮಲ್ಟಿಪ್ಲೈ ಮಾಡಿದೆ. ಸೊ ಅದನ್ನೇ ಬರ್ದಿದ್ದೀನಿ ಇಲ್ಲಿ ಸೆಂಟೆನ್ಸ್ ಅಲ್ಲಿ. ಇನ್ ದಿಸ್ ಕೇಸ್ ಬಿ ಇಸ್ ಕಾಮನ್ ಇನ್ ಬೋತ್ ರೇಷಿಯೋ. ಸೊ ದ ಫಸ್ಟ್ ರೇಷಿಯೋ ಇಸ್ ಮಲ್ಟಿಪ್ಲೈ ಬೈ 9 ಅಂಡ್ ಸೆಕೆಂಡ್ ರೇಷಿಯೋ ಇಸ್ ಮಲ್ಟಿಪ್ಲೈ ಬೈ 5. ಸೊ ವಿ ಗೆಟ್, ಸೊ ಇದನ್ನ ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ ಬರುವಂತ ಆನ್ಸರ್ A is to B 36 is to 45 ಬಂತು, B is to 45 is to 80 ಬಂತು. ಸೊ 45 ಎರಡು ಬಿ ಕಾಮನ್ ಆಗ್ಬಿಡ್ತು, ಸೇಮ್ ಬಂದ್ಬಿಡ್ತು. ಸೊ ಸೇಮ್ ಬರೋ ಕಾರಣಕ್ಕೆ ಆ ಥರ ಮಾಡ್ಕೊಂಡ್ವಿ. A is to B is to C 36 is to 45 is to 80 ಬಂತು. ಸೊ ಇದನ್ನ ಭಿನ್ನ ರೇಷಿಯೋ ಬರೆದ್ರೆ 36 by 161, 45 by 161, 80 by 161. ಸೊ ದ ಪ್ರಾಪರ್ಟಿ ವ್ಯಾಲ್ಯೂ ಈಸ್ 96,600 ಅದ. ಸೊ ಅದನ್ನ ಎದ್ ಶೇರ್, ಬಿದ್ ಶೇರ್, ಸಿದ್ ಶೇರ್ 3 ಮಂದಿಗೆ ಶೇರ್ ಮಾಡಿದ್ರಿ. ಸೊ ವಿ ಗೆಟ್ A gets 21,600, B gets 27,000, C gets 48,000. ಇಷ್ಟು ಮಾಡಿದ್ರೆ ನಿಮ್ದು 7 ಮಾರ್ಕ್ಸಿನ ಲೆಕ್ಕ ಮುಗೀತ್ರಿ 2015. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.